ನಮಸ್ತೆ ಸ್ನೇಹಿತರೆ, ನನ್ನ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಮೆಹಂದಿ ಕ್ಲಾಸ್ನ ಮುಂದುವರೆದ ಭಾಗ ಫ್ರೀ ಮೆಹಂದಿ ಕ್ಲಾಸ್ 3 ಹೇಳ್ಕೊಡ್ತಾ ಇದ್ದೇನೆ. ಮೆಹಂದಿ ಕ್ಲಾಸ್ 1 ಮತ್ತು 2ನ ನೀವು ಚಾನಲ್ಗೆ ಹೋಗಿ ನೋಡ್ಬೋದು. ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನಿಮಗೆ ನೆಕ್ಸ್ಟ್ ವಿಡಿಯೋ ಹಾಕಿದಾಗ ನೋಟಿಫಿಕೇಷನ್ ಬರುತ್ತೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ. ಇವತ್ತಿನ ಕ್ಲಾಸ್ 3ಯಲ್ಲಿ ನಾನು ಗ್ರಿಡ್ಸ್ ಹೇಳ್ಕೊಡ್ತಾ ಇದ್ದೇನೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ರಿಡ್ಸ್. ಅದಕ್ಕಿಂತ ಈ ಗ್ರಿಡ್ಸ್ ಹೇಳ್ಕೊಡೋ ಮೊದಲು ಕೆಲವೊಂದು ಸಿಂಬಲ್ಸನ್ನು ತಿಳ್ಕೊಳ್ಳೋಣ. ಅಲ್ಲಿ ಮಿಡಲಲ್ಲಿ ಯೂಸ್ ಮಾಡುವಂತಹ ಕೆಲವು ಸಿಂಬಲ್ಸ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ. ಇದು ಮೊದಲನೇದು ಸ್ಪೈರಲ್ ವಿತ್ 4 ಸೈಡ್ ಡಾಟ್. ಇದು 4 ಸೈಡ್ನಲ್ಲದೆ ಇದು ಸುತ್ತಲೂ ಹಾಕ್ಬೋದು, ಚೆನ್ನಾಗಿ ಕಾಣಿಸುತ್ತೆ. 2 ಟೈಪ್ ಕೂಡ ಯೂಸ್ ಮಾಡ್ಬೋದು. ಈ ಥರ ಡಾಟ್ ಮಾಡಿ, ಇದು ಅಷ್ಟೇ ಡಾಟ್ ಸ್ವಲ್ಪ ಪುಲ್ ಮಾಡಿದರೆ ಆಯ್ತು ಅಷ್ಟೆ. ಇದು ಸ್ಪೈರಲ್ ವಿತ್ ಹಂಪ್ಸ್. ಫ್ರೆಂಡ್ಸ್, ನಾನಿಲ್ಲಿ ಒಂದೊಂದೇ ಸಲ ಬಿಡಿಸಿ ತೋರಿಸ್ತಾ ಇದ್ದೇನೆ. ನೀವು ಇದನ್ನು ಸಪ್ರೇಟಾಗಿ ಒಂದೊಂದನ್ನೇ ಪ್ರಾಕ್ಟೀಸ್ ಮಾಡಿ. ಇದು ಹಾರ್ಟ್, ಈಸಿಯಾಗಿ ಹಾರ್ಟ್ ಹೇಗೆ ಬಿಡಿಸೋದು ಅಂತ ತೋರಿಸ್ತಿದ್ದೀನಿ. ಮತ್ತು ಇದು ದೀಪ ಬಿಡಿಸುವಂಥದ್ದು ಚಿಕ್ಕದಾಗಿ. ಇದು ಲೀಫು. ಇದು ಡ್ರಾಪ್ಸ್. ಇದು ಸೇಮ್ ಡ್ರಾಪ್ಸ್. ಇದನ್ನು ಪರ್ಟಿಕ್ಯುಲರ್ ಒಂದೊಂದಾಗಿ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ನಾನು ಒಂದು ಸಲ ತೋರಿಸ್ತಿದ್ದೇನೆ ಅಷ್ಟೇ. ಇದು ಸ್ಮಾಲ್ ಜುಮ್ಕಾಸ್. ಇದು ಸ್ಪೈರಲ್ ವಿತ್ ಸ್ಮಾಲ್ ಫ್ಲವರ್. ಇದು ಸ್ಕ್ವೇರ್. ಸ್ಮಾಲ್ ಜುಮ್ಕಾ ಟೈಪ್. ಇದು ಸ್ಮಾಲ್ ಲೀವ್ಸ್. ಇದು ಸ್ಮಾಲ್ ಎಲಿಫೆಂಟ್. ಮಿಡಲಲ್ಲಿ ಯೂಸ್ ಮಾಡ್ಬೋದು. ಗ್ರಿಡ್ಸಲ್ಲಿ ಡಿಸೈನ್ನ ಮಧ್ಯದಲ್ಲಿ ಯೂಸ್ ಮಾಡುವಂಥದ್ದು. ಈಗ ಗ್ರಿಡ್ಸ್ ಒಂದೊಂದೇ ಹೇಳಿಕೊಡ್ತೇನೆ. ಸ್ಟಾರ್ಟಿಂಗಲ್ಲಿ ಲೈನ್ಸ್ ಹಾಕೋದನ್ನು ನಾನು ಆಲ್ರೆಡಿ ಕ್ಲಾಸ್ 2ಅಲ್ಲಿ ಕ್ಲಾಸ್ 1ಅಲ್ಲಿ ಕೊಟ್ಟಿದ್ದೇನೆ. ಅದ ನಂತರ ಇದನ್ನ ಲೈನ್ಸ್ ನಾನು ಸ್ವಲ್ಪ ಸ್ಪೀಡಾಗಿ ಹಾಕಿ ತೋರಿಸ್ತಿದ್ದೇನೆ. ನೀವು ಸ್ಲೋ ಆಗಿ ಹಾಕಿ ಫ್ರೆಂಡ್ಸ್, ನಿಧಾನಕ್ಕೆ ಹಾಕಿ ಪ್ರಾಕ್ಟೀಸ್ ಮಾಡಿ. ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಬೇರೆ ಬೇರೆ ಟೈಪ್ಸಲ್ಲಿ ಹೇಳಿಕೊಡ್ತೇನೆ. ಇದು ಕಾರ್ನರಲ್ಲಿ ಡಾಟ್ ಕೊಡುವಂಥ. ಡಾಟ್ ಜಸ್ಟ್ ಟಚ್ ಮಾಡಿ ಪ್ರೆಸ್ ಮಾಡುವಂಥದ್ದು, ಸ್ಕ್ರ್ಯಾಚ್ ಮಾಡಲಿಕ್ಕೆ ಹೋಗ್ಬಿಡಿ. ಈ ಥರ ನಾನಿದು 2 ಲೈನ್ಸ್ ಅಷ್ಟೇ ತೋರಿಸ್ತೇನೆ ಮಾಡಿ. ನೀವು ಒಂದು ಬಾಕ್ಸ್ ಫುಲ್ ಅದನ್ನೇ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ನಾನು ವಿಡಿಯೋ ಲಾಂಗ್ ಆಗುತ್ತೆ ಅಂತ ಆದಷ್ಟು ಶಾರ್ಟ್ ಮಾಡಿ ಸ್ವಲ್ಪನೇ ತೋರಿಸ್ತೇನೆ. ನೀವು ಪ್ರಾಕ್ಟೀಸ್ ಮಾಡುವಾಗ ಫುಲ್ ಬಾಕ್ಸ್ ಫುಲ್ ಅದನ್ನೇ ಪ್ರಾಕ್ಟೀಸ್ ಮಾಡಿ, ಒಂದೇ ಡಿಸೈನನ್ನು. ಇದು ಜಂಕ್ಷನಲ್ಲಿ ಮಿಡಲಲ್ಲಿ ಮಾತ್ರ ಡಾಟ್, ಮತ್ತು ಬಾಕ್ಸ್ ಮಿಡಲಲ್ಲಿ ಜಸ್ಟ್ 2 ಲೈನ್ಸ್ ಅಷ್ಟೇ ತೋರಿಸ್ತೇನೆ. ನೀವು ಫುಲ್ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಈ ಥರ ಮಿಡಲಲ್ಲಿ ಡಾಟ್. ಜಾಸ್ತಿ ಗ್ಯಾಪ್ ಇದ್ದರೆ ಬೇರೆ ಸಿಂಬಲ್ಸ್ ಯೂಸ್ ಮಾಡ್ಬೋದು. ಹಾರ್ಟ್ ಅಥವಾ ಸ್ಪೈರಲ್ ಯೂಸ್ ಮಾಡ್ಬೋದು. ಇದು ಲೈನ್ಸ್ನ ಮಿಡಲಲ್ಲಿ ಡಾಟ್ ಕೊಡುವಂಥದ್ದು. ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ? ಈಗ ಇದು ಕ್ರಾಸ್ ಲೈನ್ಸ್. ಅದಕ್ಕೆ ಇಂಟು ಲೈನ್ ಕೊಟ್ಟರೆ ಆಯಿತು. ಇಂಟು ಲೈನ್ ವಿತ್ ಮಿಡಲ್ ಡಾಟ್ ಕೂಡ ಕೊಡ್ಬೋದು. ಪರ್ಟಿಕ್ಯುಲರ್ ಒಂದೊಂದೇ ಡಿಸೈನ್ನ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ನಾನು ಒಂದರಲ್ಲೇ ಹೇಳಿಕೊಟ್ಟಿದ್ದೇನೆ. ಅದರ ಮಿಡಲಲ್ಲಿ ಕೂಡ ಡಾಟ್ ಕೊಡ್ಬೋದು ಗ್ಯಾಪ್ ಇದ್ದರೆ. ಇದರಲ್ಲಿ ಗ್ಯಾಪ್ ಕಡಿಮೆ ಇದ್ದ ಕಾರಣ ನಾನು ಕೊಡಲಿಲ್ಲ. ಎರಡನೇದು ಸೇಮ್ ವರ್ಟಿಕಲ್ ಆ್ಯಂಡ್ ಹೊರೈಸಂಟಲ್ ಲೈನ್ಸ್ ಹಾಕಿ ಸ್ವಲ್ಪ ಗ್ಯಾಪ್ ಜಾಸ್ತಿ ತಗೊಂಡಿದ್ದೇನೆ ಅಷ್ಟೇ. ನೀವು ನಿಧಾನಕ್ಕೆ ಮಾಡಿ ಫ್ರೆಂಡ್ಸ್.
ಫಿನಿಶಿಂಗ್ ಚೆನ್ನಾಗಿ ಬರಬೇಕಂದ್ರೆ ನಿಧಾನಕ್ಕೆ ಮಾಡಬೇಕು. ಸ್ವಲ್ಪ ಸ್ಪೀಡಾಗಿ ತೋರಿಸ್ತಿದ್ದೇನೆ ಅಷ್ಟೇ. ಇದರಲ್ಲ ಹಾಫ್ ಲೀವ್ಸ್ ಟೈಪು ಕೊಟ್ಟರೆ ಆಯಿತು. ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನೇ ಇನ್ನೂ ಜಾಸ್ತಿ ಗ್ಯಾಪ್ ಕೊಟ್ಟು ಮಾಡ್ಬೋದು, ಆವಾಗ ಮಧ್ಯದಲ್ಲಿ ಬೇರೆ ಸಿಂಬಲ್ಸ್ ಬೇರೆ ಬೇರೆದು ಯೂಸ್ ಮಾಡುವಂಥದ್ದು ಮಾಡ್ಬೋದು. ಎಲ್ಲದನ್ನು ಮಾಡಿ ತೋರಿಸ್ತಿಲ್ಲ ನಾನು, ಕೆಲವೊಂದನ್ನು ಹಾಗೆ ಹೇಳ್ತಾ ಇದ್ದೇನೆ. ಟೂ ಲೈನ್ಸ್ ಅಷ್ಟೇ ಹೇಳಿಕೊಡ್ತೇನೆ, ಮಾಡಿ ತೋರಿಸ್ತಿದ್ದೇನೆ. ನೀವು ಬಾಕ್ಸ್ ಫುಲ್ ಅದನ್ನೇ ಪ್ರಾಕ್ಟೀಸ್ ಮಾಡಿ. ಈಗ ಇದರಲ್ಲಿ ಮಿಡಲ್ ಫಿಲ್ ಮಾಡ್ತಾ ಇದ್ದೇನೆ. ಇಲ್ಲಾಂದರೆ ಮಿಡಲ್ ಡಾಟ್ ಕೊಟ್ಟು ಸೈಡ್ ಫಿಲ್ ಮಾಡ್ಬೋದು, ಅಥವಾ ಮಿಡಲ್ ಏನಾದರೂ ಸಿಂಬಲ್ಸ್ ಕೊಟ್ಟು ಇದು ಮಿಡಲ್ ಡಾಟ್ ಕೊಡ್ತಾ ಇದ್ದೇನೆ. ಇಲ್ಲಿ ಹಾರ್ಟ್ ಕೊಟ್ಟಿದ್ದೀನಿ. ಈಗ ಬೇರೆ ಯಾವುದಾದ್ರೂ ನಿಮ್ಗೆ ಇಷ್ಟ ಆಗಿದ್ದನ್ನು ಕೊಡ್ಬೋದು. ಇದು ನೋಡಿ ಸೈಡ್ ಫಿಲ್ ಮಾಡ್ತಾ ಇದ್ದೇನೆ. ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಹಂಸಲ್ಲಿ 4 ಸೈಡ್ ಹಂಪ್ಸ್ ಕೊಡ್ತಾ ಇದ್ದೇನೆ. 2 ಸೈಡ್ ಕೊಟ್ಟರು ಬೇರೆ ಬೇರೆ ಡಿಸೈನ್ ಮಾಡ್ಬೋದು. ನಾನಿಲ್ಲಿ 4 ಸೈಡ್ ಕೊಡ್ತಾ ಇದ್ದೇನೆ. ನಿಧಾನಕ್ಕೆ ಮಾಡಿ ಹಂಪ್ಸ್ ಕೂಡ. ಸ್ಪೀಡ್ ತಗೊಂಡ್ರೆ ಫಿನಿಶಿಂಗ್ ಬರಲ್ಲ. ಈ ಥರ ಎಲ್ಲ ಸೈಡಲ್ಲೂ ಹಂಪ್ಸ್ ಬಿಡಿಸ್ಕೊಳ್ಳಿ. ನಾನು ಜಸ್ಟ್ ಹಾಗೆ ತೋರಿಸ್ತಿದ್ದೇನೆ. ಈಗ ಇದಕ್ಕೆ ಬೇರೆ ಬೇರೆ ಸಿಂಬಲ್ಸ್ನ ಅಪ್ಲೈ ಮಾಡಿದರೆ ಆಯಿತು. ಸ್ಮಾಲ್ ಸ್ಪೈರಲ್ ಕೊಟ್ಟಿದ್ದೇನೆ, ವಿತ್ ಸರ್ಕಲ್ ಕೊಟ್ಟು ಮಿಡಲ್ ಡಾಟ್ ಕೊಡ್ಬೋದು. ಈ ಥರ ಡಾಟ್ ಕೊಟ್ಟು ಈ ಥರ ಫುಲ್ ಮಾಡ್ಬೋದು. ಯಾವುದ್ಯಾವುದು ಆ ಗ್ಯಾಪ್ಗೆ ತಕ್ಕನಾಗೆ ಯೂಸ್ ಮಾಡಿಕೊಂಡ್ರೆ ಆಯ್ತು ಅಷ್ಟೇ. ಹಾರ್ಟ್ ಕೊಟ್ಟಿದ್ದೀನಿ. ನೀವು ಪರ್ಟಿಕ್ಯುಲರ್ ಒಂದೊಂದು ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ನಾನು ಸ್ಮಾಲ್ ಜುಮ್ಕ ಕೊಟ್ಟಿದ್ದೀನಿ. ಈ ಥರ ಬೇರೆ ಬೇರೆದು ಕೊಡ್ಬೋದು. ಯಾವುದು ಇಷ್ಟ ಆಗುತ್ತೋ ನಿಮಗೆ ಅದನ್ನು ಕೊಡ್ಬೋದು. ಇದು ಜಸ್ಟ್ ಕರ್ವ್ 4 ಸೈಡ್ ಕರ್ವ್ ಕೊಟ್ಟು ಫಿಲ್ ಮಾಡಿದ್ದೇನೆ. ಇದು ಕರ್ವ್ ಮಿಡಲ್ ಫಿಲ್ ಮಾಡಿದ್ದೇನೆ. ಮಿಡಲ್ ಡಾಟ್ ಕೊಡ್ಬೋದು, ಸ್ಪೇಸ್ ಇದ್ದರೆ. ಇಂಟು ಮಾರ್ಕ್ ಕೊಟ್ಟು ಮಿಡಲ್ ಡಾಟ್ ಕೊಟ್ಟಿದ್ದೇನೆ. ಬೇರೆ ಬೇರೆದು ನಿಮ್ಮ ಕ್ರಿಯೇಟಿವಿಟಿಯಲ್ಲಿ ಕೂಡ ಬೇರೆ ಬೇರೆ ಕೊಡ್ಬೋದು. ಇದು ಮಿಡಲ್ ಡಾಟ್. ಮೂರನೇದು, ಇಷ್ಟೊತ್ತು ನಾವು ಹೊರೈಸಾಂಟಲ್ ಆ್ಯಂಡ್ ವರ್ಟಿಕಲ್ ಲೈನ್ ಕಲಿತ್ವಿ. ಈಗ ಕ್ರಾಸ್ ಲೈನ್ಸಲ್ಲಿ ಬೇರೆ ಬೇರೆ ಡಿಸೈನ್ಸ್ ಇದೆ. ಕೆಲವೊಂದಷ್ಟು ಹೇಳಿಕೊಡ್ತೇನೆ. ಜಾಸ್ತಿ ಯೂಸ್ ಮಾಡುವಂಥದ್ದು ಪಾಪ್ಯುಲರ್ ಡಿಸೈನ್ಸ್ ಅಷ್ಟೇ ಹೇಳ್ಕೊಡ್ತಾ ಇದ್ದೇನೆ. ಇಲ್ಲಿ ಇದು ಮಿಡಲ್ ಜಾಸ್ತಿ ಪ್ರೆಸ್ ಮಾಡಿದರೆ ಆಯಿತು. ಸ್ಮಾಲ್ ವಿತ್ ಸ್ವಲ್ಪ ಮಿಡಲ್ ಬರುವಾಗ ಜಾಸ್ತಿ ಪ್ರೆಸ್ ಮಾಡುವಂಥದ್ದು. ಲೀವ್ ಟೈಪ್ ಕಾಣ್ತದೆ, ಬಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮಿಡಲಲ್ಲಿ ಗ್ಯಾಪ್ ನೋಡಿಕೊಂಡು ಸಿಂಬಲ್ಸ್ ಯೂಸ್ ಮಾಡಿದರೆ ಆಯಿತು. ಈಸಿ ಇದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಡಿಸೈನ್ಸ್ ತುಂಬ ಡಿಸೈನ್ಸಲ್ಲಿ ಯೂಸ್ ಮಾಡ್ತಾರೆ. ಮಿಡಲ್ ಡಾಟ್ ಕೊಟ್ಟಿದ್ದೇನೆ. ಈ ಥರ ಕ್ರಾಸ್ ಲೈನ್ ಕೊಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಲೈಟಾಗಿ ಸ್ಮಾಲ್ ಕ್ರಾಸ್ ಲೈನ್ಸ್ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಕ್ರಾಸ್ ಲೈನ್ ಕೊಟ್ಟರೆ ಡಾಟ್ ಮಾತ್ರ ಕೊಡ್ಬೋದು, ಜಾಸ್ತಿ ಸ್ಪೇಸ್ ಇರಲ್ಲ. ಆದ ಕಾರಣ ಬೇರೆ ಬೇರೆ ಸಿಂಬಲ್ಸ್ ಕೊಡಬೇಕಂದ್ರೆ ಕ್ರಾಸ್ ಲೈನ್ಸ್ ಕೊಡೋದೆ, ಬೇರೆ ಸಿಂಬಲ್ಸ್ ಎಲ್ಲ ಕೊಟ್ಟರೆ ಆಯಿತು. ಗ್ಯಾಪ್ ನೋಡಿಕೊಂಡು ಯಾವ ಡಿಸೈನ್ ಅಪ್ಲೈ ಆಗುತ್ತೆ ಅಂತ ನೋಡಿಕೊಂಡು ಫಿಲ್ ಮಾಡಿದರೆ ಆಯಿತು. ಇಲ್ಲಿ ಮಿಡಲ್ ಫಿಲ್ ಮಾಡಿದ್ದೇನೆ. ಇದು ಸೇಮ್ ಡಿಸೈನ್ ನಾವು ಆಲ್ರೆಡಿ ಕ್ರಾಸ್ ಆ್ಯಂಡ್ ವರ್ಟಿಕಲ್ ಲೈನಲ್ಲಿ ನೋಡಿದ್ದೇವೆ. ಈಗ ಕ್ರಾಸ್ ಲೈನ್ಸಲ್ಲಿ ಕೂಡ ಹಾಗೆ ಬಿಡಿಸ್ಬೋದು. ಇದು ವಿತ್ ಹಂಪ್ಸ್. ಇದರಲ್ಲೂ ಅಷ್ಟು ನಾನು 4 ಸೈಡ್ ಹಂಪ್ಸ್ ಕೊಟ್ಟಿದ್ದೇನೆ.
2 ಸೈಡ್ ಆರ್ಮ್ಸ್ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲಿ ಮಿಡಲ್ ಗ್ಯಾಪ್ ಅಷ್ಟು ಸಿಗಲ್ಲ 4 ಸೈಡ್ ಆರ್ಮ್ಸ್ ಕೊಟ್ಟರೆ. ಫ್ರೆಂಡ್ಸ್ ಇಲ್ಲೂ ಅಷ್ಟೇ ನಾನು ಒಂದೇ ಬಾಕ್ಸಲ್ಲಿ 1 2 3 4 ಡಿಸೈನ್ಸ್ ತಿಳ್ಕೊಟ್ಟಿದ್ದೇನೆ. ನೀವು ಅದನ್ನು ಒಂದೊಂದನ್ನೇ ಪ್ರಾಕ್ಟೀಸ್ ಮಾಡಿ. ಒಂದೊಂದನ್ನೇ ತೋರಿಸಿದ್ರೆ ವಿಡಿಯೋ ಲಾಂಗ್ ಆಗುತ್ತೆ ಅಂತ ಒಂದೇ ಇದರಲ್ಲಿ ತೋರಿಸ್ತೇನೆ. ಇದು ಸೇಮ್ ಅದೇ ಥರ, ಜಸ್ಟ್ ಗ್ಯಾಪ್ ಜಾಸ್ತಿ ತಗೊಂಡಿದ್ದೇನೆ ಲೈನ್ಸಲ್ಲಿ. ಮತ್ತು ಇದು ಸ್ಮಾಲ್ ಲೀವ್ಸ್ ವೈನ್ಸ್. ಇದು ನಾನು ಇನ್ನೂ ಕ್ಲಾಸ್ ತಗೊಂಡಿಲ್ಲ, ಇದ್ರ ಬಗ್ಗೆ ನಾನು ಫುಲ್ ಡಿಟೇಲಾಗಿ ಇನ್ನೊಂದು ಕ್ಲಾಸಲ್ಲಿ ತಿಳಿಸ್ಕೊಡ್ತೇನೆ. ಲೀವ್ಸ್ ಆ್ಯಂಡ್ ವೈನ್ಸ್ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಹಾಕ್ತೇನೆ ಅದನ್ನು. ಇದು ಜಸ್ಟ್ ಹಾಗೆ ತೋರಿಸ್ತಿದ್ದೇನೆ. ಜಸ್ಟ್ ಟಚ್ ಮಾಡಿ ಸ್ಮಾಲ್ ಪ್ರೆಸ್ ಮಾಡೋದಷ್ಟೇ, ಮತ್ತು ಡ್ರ್ಯಾಗ್ ಮಾಡಿದರೆ ಆಯಿತು. ಇದು ಅಷ್ಟೇ ಅಲ್ಲದೆ ಡ್ರಾಪ್ ಕೂಡ ಮಾಡ್ಬೋದು ಈ ಥರ. ಲೀವ್ಸ ಇಲ್ಲಾಂದರೆ ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ, ನೀಟಾಗಿ ಕಾಣಿಸುತ್ತೆ. ಬಟ್ ಎಲ್ಲ ಸೇಮ್ ಸೈಜಲ್ಲಿದ್ದರೆ ಆಯಿತು. ಒಂದು ದೊಡ್ಡದು ಒಂದು ಚಿಕ್ಕದು ಮಾಡಲಿಲ್ಲ ಅಂದರೆ ಆಯಿತು ಅಷ್ಟೇ. ಇದರ ಮಿಡ್ಲಲ್ಲಿ ಇದನ್ನು ಇನ್ನೂ ಜಾಸ್ತಿ ಗ್ಯಾಪ್ ತಗೊಂಡು ಮಾಡಿದರೆ ಸ್ಪೈರಲ್ ವಿತ್ ಹಂಸ ಆ ಥರ ದೊಡ್ಡ ದೊಡ್ಡ ಡಿಸೈನ್ಸನ್ನು ಮಿಡ್ಲಲ್ಲಿ ಫಿಲ್ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನನ್ನ ಗ್ಯಾಪು ಸ್ವಲ್ಪ ಕಡಿಮೆ ಆಗಿದೆ. ಕಡಿಮೆ ಗ್ಯಾಪ್ ಆದರೆ ಅದಕ್ಕೆ ಯಾವುದು ಸೂಟ್ ಆಗ್ತದೆ ಆ ಥರ ಫಿಲ್ಲಿಂಗ್ಸ್ ಕೊಟ್ಟರೆ ಆಯಿತು. ಮಿಡಲ್ ಸಿಂಬಲ್ಸ್ ಯೂಸ್ ಮಾಡಿದರೆ ಆಯಿತು. ಇದು ಒಂದರಲ್ಲಿ 2 ಥರ ಲೀವ್ಸ್ ಮತ್ತು ಡ್ರಾಪ್ಸ್ ತೋರಿಸಿದ್ದೇನೆ ನೋಡಿ. ಸ್ಪೈರಲ್ ವಿತ್ ಹಂಪ್ಸ್, ಇದು 4 ಸೈಡ್ ಡಾಟ್, ವಿದೌಟ್ ಡಾಟ್ ಕೂಡ ಮಾಡ್ಬೋದು. ಸ್ಪೈರಲ್ ವಿತ್ ಡಾಟ್, ಜಸ್ಟ್ ಡಾಟ್ ಮಾತ್ರ ಕೊಟ್ಟಿದ್ದೇನೆ. ಸ್ಪೇಸ್ ನೋಡಿಕೊಂಡು ಡಿಸೈನ್ ಅಪ್ಲೈ ಮಾಡಿದರೆ ಆಯಿತು. ಜಸ್ಟ್ ಸ್ಪೈರಲ್ ವಿದೌಟ್ ಡಾಟ್, ಸ್ಪೈರಲ್ ವಿತ್ ಹಂಪ್ಸ್ ಯೂಸ್ ಮಾಡಿದ್ದೇನೆ. ಸ್ಮಾಲ್ ಡ್ರಾಪ್ಸ್, ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ದೀಪ ಬಿಡಿಸಿದ್ದೇನೆ, ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಒಂದೊಂದನ್ನೇ ಎಲ್ಲದಕ್ಕೂ ಅಪ್ಲೈ ಮಾಡಿ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಇದು ಡ್ರಾಪ್ಸ್ ನಾನು ಎಲ್ಲನೂ ಒಂದೇ ಬಾಕ್ಸಲ್ಲಿ ಹೇಳ್ಕೊಟ್ಟಿದ್ದೇನೆ. ನೀವು ಒಂದೊಂದನ್ನೇ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೀವು ಕೊಡೋ ಸಬ್ಸ್ಕ್ರೈಬ್ ನಮಗೆ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ತುಂಬ ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದು ನಾವು ಇಷ್ಟೊತ್ತು ಕ್ರಾಸ್ ಲೈನ್ಸ್ ಆ್ಯಂಡ್ ವರ್ಟಿಕಲ್ ಮತ್ತು ಹೊರೈಸಂಟಲ್ ಲೈನಲ್ಲಿ ಸಿಂಗಲ್ ಲೈನಲ್ಲಿ ಕಲ್ತ್ಕೊಂಡ್ವಿ. ಇದು ಡಬಲ್ ಲೈನಲ್ಲಿ ಅಂದರೆ ಬೋಲ್ಡ್ ಲೈನ್ ಮಾಡೋದಕ್ಕೆ ಯೂಸ್ ಮಾಡುವಂಥದ್ದು. ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಇದು ತುಂಬ ಈಸಿ. ಜಸ್ಟ್ ನೋಡಿ ಈ ಥರ ಪ್ಲಸ್ ಕಾರ್ನರಲ್ಲಿ ಈ ಥರ ಸ್ವಲ್ಪ ಫ್ಲವರ್ ಟೈಪ್ ತಗೊಂಡ್ರೆ ಆಯಿತು. ಇದು ಹಂಪ್ಸ್ ಥರ, ಇದು ಸೇಮ್. ಇದು ಜಸ್ಟ್ ಸೈಡಿಂದ ಲೈನ್ಸ್ ಕೊಟ್ಟರೆ ಓಮ್ ಶೇಪಲ್ಲಿ ಕಾಣಿಸುತ್ತೆ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಡಿಸೈನ್ಸಲ್ಲಿ ಯೂಸ್ ಮಾಡ್ತೇವೆ ಇದನ್ನು. ನಿಧಾನಕ್ಕೆ ಮಾಡಿ ಫ್ರೆಂಡ್ಸ್, ನಾನು ಸ್ವಲ್ಪ ಸ್ಪೀಡಾಗಿ ತೋರಿಸ್ತಿದ್ದೇನೆ. ಥರ ಕ್ರಾಸ್ ಲೈನ್ ಹಾಕಿ ಮಿಡಲ್ ಡಾಟ್, ಇದು ಲೀಫ್ ಟೈಪ್. ಇದನ್ನು ಕ್ರಾಸ್ ಲೈನಲ್ಲಿ ಕಲ್ತ್ಕೊಂಡೆ ಒಂದು ಸಲ. ಇದು ಸ್ಕ್ವೇರ್ ಬಾಕ್ಸ್ ಹಾಕಿದ್ದೇನೆ. ಬೇರೆ ಬೇರೆ ಯಾವುದು ಅಪ್ಲೈ ಆಗ್ತದೆ ಅದನ್ನು ನೋಡಿಕೊಂಡು ಅಪ್ಲೈ ಮಾಡಿದರೆ ಆಯಿತು. ಇದು ಪ್ಲಸ್ ತಗೊಂಡು ಡಾಟ್ ಕೊಟ್ಟಿದ್ದೇನೆ. ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಇನ್ನಷ್ಟು ಗ್ರಿಡ್ಸ್ಗಳನ್ನ ಹೇಳ್ಕೊಡ್ತೇನೆ. ಥ್ಯಾಂಕ್ ಯು.